ಬ್ಯಾಕ್ ಟು ಒನ್ ಮೋರ್ ಲಾಗ್. ಇವತ್ತು ಸಮಥಿಂಗ್ ಸ್ಪೆಷಲ್ ಆಗಿ ನಾನೇ ಡೈರೆಕ್ಟಾಗಿ ನಿಮಗೆ ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ವಾಯ್ಸ್ ಓವರ್ ಕೊಟ್ಟು ನನಗೂ ಕೂಡ ಸುಸ್ತಾಗ್ಬಿಡ್ತು. ಬಟ್ ಸುಸ್ತು ಅಂತಲ್ಲ, ನನಗಿನ್ನೂ ಅನ್ನಿಸ್ತು ಇದು ರ್ಯಾಂಡಮ್ ಆಗಿ ಒಂದು ಟಾಕೆಟಿವ್ ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಮೇ ಬಿ ನಿಮಗೆಲ್ಲ ಇಷ್ಟ ಆಗಬಹುದು. ಆ್ಯಂಡ್ ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಏನು ಕೂಡ ಟಚ್ ಮಾಡಿಲ್ಲ. ಯಾಕೆ ಅಂದರೆ ಬೆಳಗ್ಗೆ ಏನಾಯಿತು ಅಂದರೆ, ಬೂನಾ ಚಿಟ್ಟಿ ಸ್ವಲ್ಪ ನೀರು ಕೊಡು, ಮಿಟ್ಟುಗೆ ನೀರು ಕೊಡು, ನೀರು. ಹಾಂ, ಸೊ ಜಯಂತ್ ಮತ್ತು ನಾನು ಕೂಡ ಎದ್ದಿದ್ದಾಯಿತು. ಇವತ್ತು ಜಸ್ಟ್ ಮೆಡಿಟೇಷನ್ ಆಯಿತು. ನಿನ್ನೆ ಎಕ್ಸಸೈಸ್ ಮಾಡಿಲ್ಲ, ಇವತ್ತು ಎಕ್ಸಸೈಸ್ ಮಾಡಿಲ್ಲ. ಇವತ್ತು ಜಸ್ಟ್ ಎಕ್ಸಸೈಸ್ ಮಾಡಬೇಕು ಅಂತಲೇ ಬೇಗ ಇದ್ದೆ, ಬಟ್ ಆಗಲಿಲ್ಲ. ಯಾಕಂದರೆ ಜಯಂತ್ಗೆ ಒಂದೆರಡು ದೋಸೆ ಹಾಕ್ಕೊಳ್ಳೋಣ ಅಂತ ಅನಿಸಿದ್ದಕ್ಕೆ ಬೇಗ ದೋಸೆ ಹಾಕ್ಕೊಟ್ಟೆ. ಬೆಳಗಿನ ತಿಂಡಿ ಇವತ್ತು ದೋಸೆ ಜೊತೆ ಚಿಕನ್ ಗ್ರೇವಿ ಇತ್ತಲ್ಲ, ಅದನ್ನು ಮ್ಯಾಚಪ್ ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕಂತಂದರೆ ಚಿಕನ್ ಗ್ರೇವಿಗೆ ದೋಸೆ ಅಲ್ಟಿಮೇಟ್ ಪೇರ್ ಅಲ್ವಾ. ಸೊ ಇವತ್ತು ನಾವಿಬ್ಬರು ಅದನ್ನು ಕೂತ್ಕೊಂಡು ಆರಾಮಾಗಿ ತಿಂದು ಆರಾಮಾಗಿ ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜಯಂತ್ ಹೋದ್ರು, ವರ್ಕಿಗೆ ಹೋದ್ರು. ಇನ್ನು ಮಕ್ಕಳು ಎಲ್ಲರೂ ಕೂಡ ಮಲಗಿದ್ರು. ಆಹಾ ಸೌಂಡ್ ನೋಡಿ ಮೇಡಮ್ ಅವ್ರದ್ದು ಏನು ಕತೆ ಅಂತ ನಾನು ಹೇಳ್ತೀನಿ. ಸೊ ಅವರು ಏನೋ ಹೊರಟಾಯಿತು, ಜಯಂತ್ ಹೊರಟಾಯಿತು. ಅವ್ರ ಜೊತೆ ನಾನು ತಿಂಡಿ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ ಫ್ರೆಶ್ ಅಪ್ ಆಗಿ ಅವ್ರಿಗೆ ದೋಸೆ ಹಾಕೊಟ್ಟು ನಾನು ದೋಸೆ ಹಾಕೊಂಡು ತಿಂದು ಸ್ವಲ್ಪ ಬ್ಲೌಸ್ ಹೊಲಿತಾ ಇದ್ನಲ್ವಾ, ಇವತ್ತು ಅದನ್ನು ರೆಡಿ ಮಾಡಲೇಬೇಕು ಅಂತೇಳಿ ಡಿಸೈಡ್ ಆಗಿದ್ದೆ. ಹಾಗಾಗಿ ಅದು ಅಂದರೆ ಕೆಳಗಡೆ ದಾರ ಸಿಗಾಕೊಂಡ್ರೆ ಬರಲ್ಲ, ಅದು ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಅದನ್ನ ಫಸ್ಟ್ ನೀಟ್ ಮಾಡ್ಕೊಂಡೆ. ಇವಾಗ ಹೆಂಗೋ ಒಂದ್ಸರಿ ಮಿಷನ್ ಸರಿ ಹೋಯ್ತು ಅಂದರೆ ಟೈಮ್ ಸಿಕ್ಕಾಗೆಲ್ಲ 5-5 ನಿಮಿಷ ಅನ್ಕೊಂಡು ಆರಾಮ್ ಬ್ಲೌಸ್ನೇ ಮುಗಿಸ್ಬಿಡ್ಬೋದು. ಬಟ್ ಮಿಷನ್ನೇ ಸರಿ ಇಲ್ಲ ಅಂತ ಅನ್ಕೊಂಡು ಫಸ್ಟ್ ಮಿಷನ್ ರೆಡಿ ಮಾಡಿದೆ. ಆ್ಯಕ್ಚುಲಿ ಮಿಷನ್ ಸರಿ ಮಾಡುವಾಗ ಅನ್ನಿಸ್ತು, ನಮ್ಮಮ್ಮ ನನಗೆ A to Z ಹೆಂಗೆ ಕಲಿಸ್ಕೊಟ್ಟಿದ್ದಾರಲ್ಲ, ಅಂದರೆ ಬ್ಲೌಸ್ ಹೊಲಿಯೋದ್ರಿಂದ ಹಿಡಿದು ಈವನ್ ಮಿಷನ್ ಹಾಳಾದರೆ ಅದನ್ನ ಹೆಂಗೆ ಸರಿ ಮಾಡ್ಕೋಬೇಕಂತಲೂ ಕಲಿಸ್ಕೊಟ್ಟಿದ್ದಾರೆ. ಆ ಕಲಿಯೋವಾಗ ನನಗೇನು ಅನ್ನಿಸ್ಲಿಲ್ಲ, ಬಟ್ ಇವತ್ತು ಅದನ್ನು ರಿಯಲೈಸ್ ಮಾಡಿಕೊಂಡೆ. ಆ್ಯಂಡ್ ಅದಾಗಿದ ತಕ್ಷಣ ಒಬ್ಬೊಬ್ಬರೇ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಮೇಡಮ್ ಅವ್ರು ಇವಾಗ ಏನು ಗಲಾಟೆ ಮಾಡ್ತಿದಾರಲ್ಲ, ಈ ಪುಟಾಣಿ ಮೇಡಮ್ ಅವರು, ಇವರು ಕಕ್ಕ ಮಾಡಿದ್ರು. ಸೊ ಏನಿದು ಎಲ್ಲ ಹೇಳ್ತೀರಾ ಅಂತ ಅನ್ಕೋಬೇಡಿ. ಸೊ ಅವಳು ಮೋಷನ್ ಟೈಮ್ ಆ್ಯಕ್ಚುಲಿ ಬೆಳಗ್ಗೆ. ಅವಳಿಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಮೈಯೆಲ್ಲ ಒರೆಸಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿದ್ದು. ಇವತ್ತು ಏನು ಮಾತಾಡೋದಕ್ಕೂ ಕಷ್ಟ ಗೊತ್ತಾ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಹೆಂಗಿದ್ದಾರೆ ಅಂತಂದರೆ ಇಂಚಿಂಚು ಕೂಡ ಫಾಲೋ ಮಾಡ್ತಾರೆ, ಇಂಚಿಂಚು ಕೂಡ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೆ ನಾನು ಎಷ್ಟು ಚುರುಕಾಗ್ತಾ ಇದ್ದೀನಿ. ಸೊ ತೊಟ್ಲಿಗೆ ಹಾಕಿದ್ದೀನಿ, ಮಲಗ್ತಿಲ್ಲ ನೋಡಿ ಯಾವ ಥರ ಕೇಕೆ ಹೊಡಿತಾಳೆ. ಹಿಂಗೆ ಮಾಡಿದ್ರೆ ಹೆಂಗೆ? ನನಗೆ ಇವಾಗ ಅವಳು ಮಲ್ಕೊಂಡ್ರೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಅವಳ ಹಾಸಿಗೆ ಅಷ್ಟೇ. ಮಿಟ್ಟು ಮತ್ತು ಮಿಂಚು ಮಲ್ಕೊಂಡಿರ್ತಾರೆ ಮಂಚದ ಮೇಲೆ. ಸೊ ಗೊತ್ತಲ್ಲ, ಇದೆಲ್ಲ ಆಗಿರುತ್ತೆ. ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಕೊಂಡು ಮತ್ತೆ ಕೆಲವೊಂದಷ್ಟು ಅಂದರೆ 2-3 ದಿನಕ್ಕೆ ಒಂದು ಚಿಕ್ಕ ಪುಟ್ಟ ಅವಳಿಗೇನು ಹಾಸ್ತೀನಿ ಬೆಡ್ಶೀಟ್ಸ್ಗಳೆಲ್ಲ ನಾನು ವಾಷಿಂಗ್ ಮಿಷನ್ಗೆ ಹಾಕೊತಾ ಇದ್ದೀನಿ. ಒಂದು 2 ಡೇಸಿಂದ ಮಳೆಯ ವಾತಾವರಣ ಇರೋದಕ್ಕೆ ಯಾವ ಬೆಡ್ಶೀಟ್ಸು ಆಗ್ತಾಯಿಲ್ಲ, ಜಸ್ಟ್ ಬಟ್ಟೆಗಳನ್ನ ಹಾಕೊಂಡ್ರೆ ಸಾಕಾಗಿದೆ. ಸೊ ಇವಾಗ ಅವಳು ಮಲ್ಕೋಬೇಕು ಅಂತೇಳಿ ಹಾಕಿ ತೂಗ್ತಾನೆ ಇದ್ದೀನಿ, ಹಿಂಗೆ ಕ್ಯಾಕೆ ಹೊಡಿತಿದ್ದಾಳೆ. ಆ್ಯಂಡ್ ಚಿಟ್ಟಿಗೂ ಮಿಟ್ಟಿಗೂ ದೋಸೆ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಆಮೇಲೆ ಅವನೇನೋ ಕೇಳ್ತಾನೆ, ಚಿಟ್ಟಿ ಇಷ್ಟಿಷ್ಟೇ ದೋಸೆ ಹಾಕೊಡು ಅಂತೇಳಿ. ಅವನಿಗೋಸ್ಕರ ಇನ್ನೊಂದು ಲೋಟ ಆಗೋಷ್ಟು ಹಿಟ್ಟನ್ನು ಇಟ್ಟಿದ್ದೀನಿ. ಇವಾಗ ಚಿಕ್ಕದಾಗಿ ದೋಸೆಗಳನ್ನ ಹಾಕಿಡ್ಬೇಕು ಇವಳು ಮಲ್ಕೊಂಡ್ರೆ. ದೆನ್ ಇವತ್ತಿನ ದಿನ ಹೆಂಗೆ ಹೋಗಬೇಕು ಹಾಗೆ ರ್ಯಾಂಡಮ್ ಆಗಿ ನಾನು ಲಾಗ್ ಮಾಡ್ತೀನಿ. ದೆನ್ ಟಾಕೆಟಿವ್ ಲಾಗ್ ಆಗಿರುತ್ತೆ. ಮೇ ಬಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗ್ಬೋದು. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಹೊಸದು ಮನದಲ್ಲಿ ಏನು ಬಂದಿದೆ ಅಂತಂದರೆ, ಎಲ್ಲ ಲಾಗರ್ಸ್ ನೋಡ್ತಾ ಅಂದರೆ ನಾನು ಯಾರನ್ನ ಫಾಲೋ ಮಾಡ್ತೀನೋ ಅವ್ರು ಹೇಳ್ತಾ ಇದ್ರು ಹಿಂಗೆ ಈ ಲಾಗ್ಗೆ ಇಷ್ಟು ಲೈಕ್ಸ್ ಬರ್ಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ನಾನು ಅನ್ಕೊತಾ ಇದ್ದೀನಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ಮೇ ಬಿ ಈ ಲಾಗ್ಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಆ ಡಿಸರ್ವ್ ಇದೆ ಅನ್ನೋರು ದಯವಿಟ್ಟು ಲೈಕ್ ಮಾಡಿ. ದೆನ್ ನೋಡೋಣ ಎಷ್ಟು ಲೈಕ್ಸ್ ಬರುತ್ತೆ ಅಂತೇಳಿ. ಆ್ಯಂಡ್ ಎಸ್, ಇವಾಗ ನಮ್ಮದು ಡ್ಯೂಟಿ ಸ್ಟಾರ್ಟ್ ಹೆಂಗಿರುತ್ತೆ ಗೊತ್ತಾ, ನಮ್ಮದು ಒಂಥರ ರನ್ನಿಂಗ್ ಮೋಟರ್ ಇದ್ದಂಗೆ ಇರುತ್ತೆ ಡ್ಯೂಟಿ ಅನ್ನೋದು. ಅಲ್ಲ, ಸೊ ನೋಡಿ ಡ್ಯೂಟಿ ಅಲರ್ಟ್ ಆಗೇ ಬಿಡ್ತು. ಹಾಲು ಕಾಯಿಸ್ಕೊಡ್ಬೇಕು ಈಗ ನೆಕ್ಸ್ಟ್. ತುಂಬ ಮಾತಾಡ್ತೀನಿ ನಾನು, ಹಾಗೆ ತುಂಬ ಮಾತಾಡ್ಬಿಟ್ಟೆ ನಾನು. ಒಂದು 3 ನಿಮಿಷ ಆಗಿದೆ ಆಲ್ರೆಡಿ ಮಾತಾಡಿ. ಸೊ ಇವಾಗ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಲಾಗ್ನ. ಹಾಗೆ ಇಡೀ ದಿನದ ಕೆಲಸ ಏನಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಈ ಮೇಡಮ್ ಅವ್ರನ್ನ ಮಲಗಿಸೋದಂದ್ರೆ ಅಷ್ಟು ಸುಲಭ ಅಲ್ಲ. ತೂಗಿ ಹಾಡು ಹೇಳಿ ಮಲಗಿಸ್ಬೇಕು. ದೆನ್ ಬಟ್ಟೆ ಮಾಡ್ಸೋದಿದೆ ಒಗ್ದಿರೋವಂಥದ್ದು, ಅದನ್ನು ಕೂಡ ಮಾಡ್ಕೋಬೇಕು. ಸೊ ಬನ್ನಿ ಮಾಡ್ಕೊತೀನಿ ಒಂದೊಂದೇ ಆಗಿ. ಸಾರಿ ಮಿಂಚು ಬೊಜ್ಜ, ಇವಳಿನೂ ಫುಲ್ ಆಟಾಡೋ ಮೂಡಲ್ಲಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ನನಗೆ ನೋಡಿ ನಗ್ತಾಳೆ. ಇನ್ನು ಯಾವಾಗ ಮಲ್ಕೊತಾಳೋ ಏನು, ಒಂದು ಸ್ವಲ್ಪ ಜೋರಾಗಿ ತೂಗಿದೆ ಅಂದರೆ ಮಲ್ಕೊತಾಳೆ. ಮಿಂಚಾ ನಾವೆಲ್ಲ ಮಿಂಚಾ ಅಂತ ಕರಿತೀವಿ ಇವಳನ್ನ. ಸೊ ಚಿಟ್ಟಿಗೆ ಚಿಟ್ಟಿಯಾ ಅಂತೀವಿ, ಮಿಟ್ಟುಗೆ ಮಿಠಾ ಅಂತೀವಿ, ಸೊ ಮಿಂಚುಗೆ ಮಿಂಚಾ ಅಂತೀವಿ. ಹಿಂಗೆ ನಾವು. ಚಿಟ್ಟಿ ಒಳಗೆ ಕರ್ಕೊಂಡ್ಬಂದು ಇವಾಗ ದೋಸೆ ಹಾಕೊಡು ಬಾರಮ್ಮ ಫಸ್ಟ್ ನನಗೆ ಅಂತೇಳಿ ನನಗೆ ದೋಸೆ ಹಾಕಿಸ್ಕೊತಿದ್ದಾನೆ ನನ್ನ ಕೈಲಿ. ಬೇರೆ ಕೆಲಸ ಮಾಡಿ ಆಮೇಲೆ ಹಾಕ್ಕೊಡ್ತೀನಿ ಅಂತಂದ್ರೂ ಬಿಡ್ತಿಲ್ಲ. ಅವನಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿದ ತಕ್ಷಣ
ಮಾಡಿಕೊಟ್ಬಿಡ್ಬೇಕು ಸಾಹೇಬ್ರಿಗೆ, ಆರ್ಡರ್ ಬೇರೆ ಮಾಡ್ತಾರೆ. ಬಟ್ ನನಗದೇನೋ ಅವನೇನಾದರೂ ಕೇಳಿದ್ರೆ ಬೇಗ ಮಾಡ್ಕೊಡೋಣ ಅಂತ ಅನಿಸುತ್ತೆ. ಸಣ್ಣವರಿದ್ದಾಗಿಂದನೂ ಹಂಗೆ. ನೀನು ಮಾಡ್ತೀಯಾ? ನಿನ್ನೆಯಿಂದ ಇದೇ ಕತೆ, ನಾನು ಮಾಡ್ತೀನಿ ಬೇಡ, ನೀನು ಮಾಡೋದು ಬೇಡ. ಹಂಗಂತಾನೆ ನಿನ್ನೆ ಅವ್ನ ಕೈಲಿ ಒಂದು ದೋಸೆ ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದ. ಅದಕ್ಕೆ ಬೇಡ ಬಾರಪ್ಪ, ನೀನು ಮಾಡೋದು ಬೇಡ, ನಾನೇ ಮಾಡ್ತೀನಿ ಅಂತೇಳಿ ಇಸ್ಕೊಂಡೆ. ಸೊ ನೋಡಿ ಎಷ್ಟು ಚಂದ ಕಾಣಿಸ್ತಿದಾರ ಚಿಕ್ಕ ಚಿಕ್ಕ ದೋಸೆ. ನಾನು ಒಂಥರ ಆಟ ಆಡ್ತೀನಿ ಇದರಲ್ಲಿ. ಹೆಂಗೆ ಬಂದಿದೆ ಅಂದರೆ ಹಿಂಗೆ ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಬೇಗ ಇದಾಗುತ್ತೆ ಈ ಥರ ಸಣ್ಣ ದೋಸೆ ಮಾಡೋವಾಗ. ಚಿಟಿ ಹೆಂಗಿದೆ? ಚೆನ್ನಾಗಿದೆ. ತಟ್ಟೆ ತಗೋ, ನಿಂದೊಂದು ತಟ್ಟೆ ತಗೋ, ಇನ್ನೊಂದು ರೌಂಡ್ ಹಾಕ್ಕೊಡ್ತೀನಿ. ಮಿಟ್ಟು ನೀನು ತಿನ್ನಿರಿ, ಓಕೆನಾ? ತಂಗಿನ ಬಿಟ್ಟು ತಿನ್ನಂಗೆ ಇಲ್ಲ. ಸೊ ನೋಡಿ ಫೈನಲಿ ಹೆಂಗಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ನಾವು ಎಷ್ಟು ಜನ ನಿಂತಿದ್ದೀವಿ, 1 2 3. ಸೊ ನಾವು 3 ಜನನು ನಿಂತ್ಕೊಂಡು ಏನು ಮಾಡ್ತಿದ್ದೀವಿ? ಏಯ್ ಇಲ್ಲ ಕಣ. ಸೊ ಕಂಪ್ಲೀಟೆಡ್, ಮಿಷನ್ ಕಂಪ್ಲೀಟೆಡ್. ತಗೋ ನಿನ್ನ ತಟ್ಟೆ ತಗೊಂಡು ನಿನ್ನ ದೋಸೆನ ತಗೊಂಡು ಹೋಗು. ಅಪ್ಪ ನನ್ನ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ದಿನ ತಿಕ್ಕೋದು ತೊಳೆಯೋದು. ಯಪ್ಪ ಸೀರಿಯಸ್ಲಿ ನನಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಜಯಂತಿಗೆ ಹೇಳಿದ್ದೀನಿ, ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಈ ಸಿಚುವೇಶನಲ್ಲಿ ಸ್ವಲ್ಪ ಕಷ್ಟನೇ, ಸ್ವಲ್ಪ ದಿನ ಬಿಟ್ಟು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ದಾರೆ. ಫಸ್ಟ್ ಚಿಟ್ಟಿ ಅಡ್ಮಿಷನ್ ಮಾಡ್ಸೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ದೋಸೆ ಹಾಕ್ಕೊಟ್ಟು ಮನೆಯೆಲ್ಲ ನೀಟಾಗಿ ಕಸ ಹೊಡೆದು ಹಾಲು ಕಾಯಿಸಿ ಮಿಟ್ಟಿಗೆ ಹಾಲು ಹಾಕ್ಕೊಟ್ಟು. ಸೊ ನೋಡಿ ಬಾಟ್ಲಿ ಇಲ್ಲೇ ಇದೆ, ಇಷ್ಟು ಕುಡಿದು ಬಿಟ್ಟು ಎದ್ದೋಗಿದ್ದಾಳೆ. ಪಾಪಗೆ ಚಟ್ನಿ ತರ್ತೀನಿ ಅಂತೇಳಿ. ನಮ್ಮ ಅಲ್ಲೇ ಇದೆ, ಹುಡುಕು ಸಿಗುತ್ತೆ. ಇಲ್ಲಾಂದ್ರೆ ಟಬ್ಬಲ್ಲಿದೆ ನೋಡು, ಟಬ್ಬು. ಟಬ್ಬು. ಸೊ ಮೇಡಮ್ ಅವರು ಒಂದು ಕೆಲಸ ಆಗೋದ್ರೊಳಗೆ ಮತ್ತೆ ಎದ್ದು ಮತ್ತೆ ತಲೆ ತಿಂತಾಳೆ. ಫುಲ್ಲು ಇವಾಗ ಆಟಾಡೋ ಮೂಡ್ ಬಂದ್ಬಿಟ್ಟಿದೆ. ಅಸಲು ಕೆಳಗೆ ಹಾಕಿದ್ರೆ ಎಷ್ಟು ಜೋರಾಗಿ ಅಳ್ತಾಳೆ ಗೊತ್ತಾ? ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ ಅನ್ನೋ ಅಷ್ಟು ಜೋರಾಗಿ ಅಳ್ತಾಳೆ. ಅಷ್ಟು ನಾಟಕ ಮಾಡೋದು ಕಲ್ತಾಳೆ. ಹೆಂಗೆ ನೋಡ್ತಿದ್ದಾಳೆ. ಆಮೇಲೆ ಇವಾಗೂ ಅಷ್ಟೇ, ತೊಡೆ ಮೇಲೆ ಹಾಕೊಂಡ್ರು ತೊಡೆ ಮೇಲೆ ನಿಲ್ತಾ ಇಲ್ಲ, ಕುತ್ಕೊಂತಾನೂ ಇಲ್ಲ. ಏನು ಮಾಡ್ಬೇಕು ಅವಳಿಗೆ ಅಂದರೆ ನಾನು ಆಟಾಡಿಸ್ತೀನಲ್ಲ ಯಾವಾಗಲೂ ಹಂಗೆ ಆಟಾಡಿಸ್ಬೇಕಂತೆ. ಜೊಲ್ ಬಿಟ್ಕೊಂಡು ಹೆಂಗೆ ನೋಡ್ತಾಳೆ ನೋಡಿ, ಜೊಲ್ಲಿ ಅಂದರೆ ಕೈ ತಿನ್ನೋದಕ್ಕೆ ಚಡ್ಪಡಿಸ್ತಾಳೆ. ಹಂಗೆ ನನಗೆ ಏನಾದ್ರು ಬೆರಳು ಕೊಟ್ಟರೆ ಸಾಕು, ಹಂಗೆ ಅದನ್ನು ತಿಂದು ಹಂಗಂಗೆ ಕಳೀತಾಳೆ. ಯಾರೋ ಲಾಸ್ಟಲ್ಲಿ ಕಮೆಂಟಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರಿ, ನನ್ನ ಮಗಳು ಅಳ್ತಾಳೆ ಏನಾದರೂ ಕೊಡಲಿಲ್ಲ ಅಂತಂದರೆ. ಆ್ಯಕ್ಚುಲಿ ಅವ್ರಿಗೆ ಒಂಥರ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಿರುತ್ತೆ, ಹಂಗಂತ ಅಂದರೆ ಕಡಿತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಕಾಟನ್ ಬಟ್ಟೆಯಿಂದ ಒರೆಸ್ಬೇಕು, ಇಲ್ಲ ಅಂತಂದರೆ ಟೀಚಿಂಗ್ ಟಾಯ್ಸ್ ಅಂತ ಸಿಗುತ್ತೆ. ಇವಳಿಗೆ ತರಿಸಿದ್ದೆ, ಮಿಟ್ಟುಗೋಸ್ಕರ ತರಿಸಿದ್ದೆ. ನೆಕ್ಸ್ಟ್ ತರಿಸ್ತೀನಿ. ಮೇ ಬಿ ಲಿಂಕ್ನ ಶೇರ್ ಮಾಡೋದಾಯಿತು ಅಂದರೆ ಅವಾಗ ಶೇರ್ ಮಾಡ್ತೀನಿ. ಸೊ ನಾನು ಯಾವಾಗಲೂ ಹೇಳ್ತಿರೋಂಗೆ ಇವಳಿಗೆ ಆಟ ಆಡಿಸ್ಬೇಕು. ಹಾಲು ಕುಡಿಸಿದ ತಕ್ಷಣ ಹಂಗೆ ಮಲಗಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಆಟ ಆಡಿಸ್ಬೇಕು. ಆಟ ಆಡಿಸಿದ ಮೇಲೇ ಡೀಪ್ ಸ್ಲೀಪ್ ಆಗೋದು. ಆ್ಯಂಡ್ ಇವಳಿಗೆ ಇವಾಗ ಇನ್ನೊಂದು ಅರ್ಧ ಗಂಟೆ ಆಟ ಆಡಿಸ್ತೀನಿ. ಆಟ ಆಡಿಸೋದಾದ್ಮೇಲೆ ಮಲಗಿಸಿ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಓಯ್ಯೋ ಇವಳು ರಿಯಾಕ್ಷನ್ನೇ ಸಖತ್ ಡಿಫ್ರೆಂಟ್ ಆಗಿರುತ್ತೆ ಮೊಬೈಲ್ ನೋಡಿದ ತಕ್ಷಣ. ಎಷ್ಟು ಮುದ್ದಾಡ್ದು ಸಾಲದು. ಏನು ಮುದ್ದಾಡ್ತಾನೆ ಇರ್ತೀನಿ. ಚಿಟಿ ಲ್ಯಾಪ್ಟಾಪ್ ನೋಡ್ತಿದ್ದಾನೆ. ಅವನಿಗೆ ಗಿರ್ಮಿಟ್ ಫಿಲ್ಮ್ ತುಂಬ ಇಷ್ಟ ಆಗಿಬಿಟ್ಟಿದೆ. ನಿನ್ನೆಯಿಂದ ಇದು 3 times ಏನೋ 3rd time ನೋಡ್ತಾ ಇರೋದು ಗಿರ್ಮಿಟ್ ಫಿಲ್ಮು. ಏನು ಇಷ್ಟ ನಿನಗೆ ಅಷ್ಟೊಂದು? ಬೇಗ ಹೇಳಲ್ಲಿ, ವಿಡಿಯೋ ಮಾಡ್ತಿದ್ದೀನಿ. ಏನು ಇಷ್ಟ ನಿನಗೆ? ಸಣ್ಣ ಮಕ್ಕಳು ಮೂವಿ ಅಲ್ವಾ, ಅದಕ್ಕೆ ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾನಂತೆ. ಆ್ಯಂಡ್ ಮತ್ತೆ ಏನಂತಂದರೆ ಮಿಟ್ಟು ಕೂಡ, ಅಂದರೆ ಮಿಟ್ಟುಗೆ ಚಿಟ್ಟಿಗೆ ಸ್ವಲ್ಪ ನೀರಿಟ್ಟು ಸ್ನಾನ ಮಾಡಿಸ್ಬೇಕು. ಇವಳಿಗೂ ಕೂಡ ಮಾಡಿಸ್ಬೇಕಿತ್ತು. ಜಯಂತ್ ಬಂದಾಗಲೇ ಆಗೋದು ಇವಳಿಗೆ ಸ್ನಾನ ಮಾಡಿಸೋದಕ್ಕೆ. ಏನು ನೋಡ್ತಾ ಇದ್ದೀರಿ ಮೇಡಮ್ ಅವರು? ಓನದು ಹಾಯ್ ಮಾಡಿ ಎಲ್ರಿಗೂ. ನಗ್ಗಿ ಅವಳು ಆಶ್ಚರ್ಯವಾಗಿ ನೋಡ್ತಿದ್ದಾಳೆ ಏನದು ಅಂತ. ಹಿಂಗೋ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಮಾಡಿ ಮೇಡಮ್ ಅವ್ರಿಗೆ ಮೆಲ್ಲಕ್ಕೆ ಕಣ್ಣು ಸಣ್ಣದಾಗಿದೆ, ಆದರೂ ಕೂಡ ನನ್ನ ಫೇಸ್ ನೋಡಿ ಇನ್ನೂ ಏನೋ ಜಿಗಿತಿದ್ದಾಳೆ. ಆ ಬಟ್ಟೆ ಎಳ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಹಂಗಂಗೆ ಮಾಡೋದು, ಇದೇ ಕೆಲಸ ಆಗೋಯ್ತು. ಬೊಜ್ಜಮ್ಮ ಕುಚ್ಚು ನೋಡಿ ಈಗ ಅವಳ ರಿಯಾಕ್ಷನ್ನು. ಬೊಜ್ಜಮ್ಮ ನೀನು ಬೊಜ್ಜಂಡ್ರೆ ನನಗೆ ಕೆಲಸಮ್ಮ, ಬುಷಿ ಮಾಡಿಸ್ಬೇಕು ಅಕ್ಕ ಅಣ್ಣಂಗೆ. ವೆಂಡಿ ದೋ ಹಿಂಗೆ ನಗ್ತಾಳೆ. ತೆಗಿ ಕೈ ಅಲ್ಲಿ ನೋಡಿ. ಹಂಗೆ ತೆಗೆದು ಹಂಗೆ ಚಿಪ್. ಅಯ್ಯೋ ತೀಜು ಅಯ್ಯೋ ಕಳ್ಳ. ಫೋನ್ ನೋಡಿದ ತಕ್ಷಣ ಹಂಗೆ ಆ್ಯಕ್ಷನ್ ಸ್ಟಾರ್ಟ್ ಅಲ್ಲ. ಮಿಟ್ಟಿಗೆ ಸ್ನಾನ ಮಾಡಿಸ್ಕೊಂಬಂದೆ. ಸ್ನಾನ ಮಾಡಿಸ್ಕೊಂಬಂದ ತಕ್ಷಣ ಅವಳು ಇನ್ನೂ ಮಲಗಿದಾಳೆ. ನನಗೆ ಬಿಕ್ಕಳು ಕೇಳಿದ್ಬಿಟ್ಟಿದೆ.
ಹಾಲು ಕೇಳಿದ್ಲು ಅಂತ ಕೊಟ್ಟೆ. ಬೆಳಗ್ಗೆ ದೋಸೆ ತಿಂದಿದ್ಲು, ಇವಾಗ ಅದು ಯಾಕೋ ಹಾಲು ಬೇಕು ಅಂತ ಕೇಳಿದ್ದಕ್ಕೆ ಕೊಟ್ಟಿದ್ದೀನಿ. ಮತ್ತು ಅವಳು ಹಾಲು ಕೇಳ್ದಾಗ ಕೊಡಲಿಲ್ಲ ಅಂತಂದರೆ ಹಠ ಮಾಡ್ತಾಳೆ. ಅಮ್ಮ ಫ್ಯಾನ್ ಹಾಕೋಕ್ಕೆ ಕರೆಂಟ್ ಇಲ್ಲ ಬಂಗಾರಿ. ಕರೆಂಟ್ ಹೋಗಿದೆ. ಅಬ್ಬಾ ಇವಳು ಮೆಲ್ಲಕ್ಕೆ ಮಿಸ್ ಕಾಡ್ತಾಳೆ. ಸೊ ಇವಾಗ ಹಾಲು ಕುಡಿದು ಮಲ್ಕೊಂಡ್ರೆ ಮಲ್ಕೊತಾಳೆ, ಇಲ್ಲಾಂದರೆ ಎದ್ದು ಆಟ ಆಡ್ತಾಳೆ. ಚಿಟ್ಟಿಗೂ ಕೂಡ ಫ್ರೆಶ್ ಮಾಡಿದ್ದೀನಿ. ಚಿಟ್ಟು ಕೂಡ ಆಲ್ರೆಡಿ ರೆಡಿಯಾಗಿ ಹೊರಗಡೆ ಆಟ ಆಡ್ತಿದ್ದಾನೆ. ಇನ್ನು ನಾನು ನನ್ನ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ಫುಲ್ ಸ್ವಲ್ಪ ರೆಸ್ಟ್ ಆಯಿತು. ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ್ಯಂಡ್ ಈ ಬ್ಲೌಸ್ ಕಂಪ್ಲೀಟ್ ಮಾಡೋದಿತ್ತಲ್ಲ, ಇದನ್ನು ಕೂಡ ಮುಕ್ಕಾಲು ಭಾಗ ಕಂಪ್ಲೀಟ್ ಮಾಡಿದೆ. ಇನ್ನು ಸ್ವಲ್ಪ ಅಂದರೆ ಸ್ವಲ್ಪ ಉಳಿದಿದೆ ಅಷ್ಟೇ. ಆ್ಯಂಡ್ ಬೇರೆ ತುಂಬ ಕೈ ಕೊಡ್ತಾ ಇತ್ತು, ಅದರಲ್ಲೇ ಇಷ್ಟು ಓದಿದ್ದೀನಿ. ಬಟ್ ನಂದು ಅಂದರೆ ಮಿಷನ್ ಅಂದರೆ ಮೋಟರ್ ಮಿಷನ್ನು. ಸೊ ನೋಡಿ ನನ್ನ ಮಕ್ಳ ಕೈಯಲ್ಲಿ ಎಲ್ಲ ಪೀಸಸ್ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಬೇಗ ಇದನ್ನು ಮುಗಿಸ್ಬಿಡ್ಬೇಕು. ಇನ್ನು ಸ್ವಲ್ಪ ಕೆಲಸ ಇದೆ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿ ನೋಡಿ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತೇಳಿ. ಹಬ್ಬ ಇಷ್ಟು ಮಾಡೋದ್ರೊಳಗಡೆ ಎಷ್ಟು ಸುಸ್ತಾಗಿರುತ್ತೆ ಗೊತ್ತಾ. ಇದು ಸಾಮಾನ್ಯ ಅಂದರೆ ಬ್ಲ್ಯಾಕ್ ಟೈಲ್ಸ್ ಇದ್ದಾಗ ಅದನ್ನು ತಿಕ್ಕಿ ತೊಳೆದು ಮತ್ತೆ ಹಸಿ ಬಟ್ಟೆಲಿ ಒರೆಸಿದ್ರೇ ಕ್ಲೀನ್ ಅನಿಸೋದು ಅಂತೇಳಿ ಅದನ್ನು ಇಷ್ಟನ್ನು ಮಾಡ್ತೀನಿ. ಸ್ನಾನಕ್ಕೆ ಬೇರೆ ನೀರು ಇಟ್ಕೊಂಡಿದ್ದೀನಿ. ಜಸ್ಟ್ ಸ್ನಾನ ಮುಗಿತು. ಸ್ನಾನ ಮುಗಿಸಿ ಬಂದು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಫೇಸ್ಗೆ ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ. ಸ್ವಲ್ಪ ದಪ್ಪನಾಗ ಹಚ್ಚಿದ್ದೀನಿ. ಆಗ ಫೇಸ್ ಕಂಪ್ಲೀಟ್ಲಿ ಡ್ರೈ ಅನ್ನಿಸ್ತಾ ಇತ್ತು ಅಂತೇಳಿ ಬಿಟ್ಟರೆ ಡೇ ಕ್ರೀಮ್ ಏನು ಹಚ್ಚಿಲ್ಲ. ಸುಮ್ಮನೆ ಹಂಗೆ ಸಿಂಪಲ್ ಆಗಿದ್ದೀನಿ. ತಲೆ ಒಂದು ಬಾಚ್ಕೋಬೇಕಿತ್ತು. ಅಷ್ಟರೊಳಗಡೆ ಇಲ್ಲಿ ನೋಡಿ ಈ ಮೇಡಮ್ ಅವರು ಉಲ್ಟಾ ಬಿದ್ದು ಫುಲ್ ಅಂತ ಇದ್ದಾಳೆ. ಮಿಂಚು ಇಲ್ಲಿ ನೋಡು, ನೀನು ಮಾಡೋ ತರಲೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ಹೆಂಗೆ ಕುಸ್ತಿ ಆಡ್ತಾಳೆ ಗೊತ್ತಾ. ಯಾಕೆ ಬೇಕು ಇವಳಿಗೆ ಉಲ್ಟಾ ಬೀಳೋದು ಯಾಕೆ, ಹಿಂಗೆ ತಿಕ್ಕಾಡೋದು ಯಾಕೆ, ಮುಂದಕ್ಕೆ ಹೋಗ್ತೀನಿ ಅಂತ ಅನ್ನೋದು ಯಾಕೆ. ನೋಡಿ ಹೆಂಗೆ ನೋಡ್ತಾಳೆ ಕಳ್ಳಿ. ಚಿಕ್ಕ 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 ಇಲ್ಲ ನೋಡು. ಹಾಯ್ ಯಾರು ನೀವು ಅಂತ ಕೇಳ್ಬೇಕು ನೀನು, ಓಕೆನಾ. ಚಿಕ್ಕ 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 ಅವಳಿಗೆ ಬಂದು ಬೀಳುತ್ತೇನೋ ಅಂತ ಎಕ್ಸ್ಪ್ರೆಷನ್ಸ್ ಮಾಡ್ತಾಳೆ. ಅಬ್ಬಾ ಫೇಸ್ ಎಲ್ಲ ಒಂಥರ ತುಂಬ ಬೆಟರ್ ಅನ್ನಿಸ್ತಾ ಇದೆ ನನಗೆ. ಅಂದರೆ ಮೀನ್ಸ್ ಹಿಂಗೆ ಸಾಫ್ಟ್ ಅನ್ನಿಸ್ತಾ ಇದೆ. ಸ್ವಲ್ಪ ಸ್ಕ್ರಬ್ ಅದೆಲ್ಲ ಮಾಡ್ಕೊತಾ ಇದ್ದೀನಲ್ವ, ಹಾಗಾಗಿ. ಆ್ಯಂಡ್ ತಲೆ ಬಚ್ಕೋಬೇಕು. ಮತ್ತು ಇವಾಗ ಆಲ್ರೆಡಿ ಈವ್ನಿಂಗ್ ಆಯಿತು. ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗಂತೂ ಸೀರಿಯಸ್ಲಿ. ಬೆಳಗ್ಗೆ ಎದ್ದೇಳ್ತೀನಿ, ಎಲ್ಲ ಕೆಲಸ ಮುಗಿಸ್ಕೊತೀನಿ. ಹಾಗೆ ಗಡಿಯಾರ ನೋಡೋತ್ತಿಗೆ ಒಂದು 12 ಗಂಟೆ ಆಗಿರುತ್ತೆ. ಮತ್ತು ಊಟ ಮಧ್ಯಾಹ್ನದ ಅದು ಇದು ಎಲ್ಲ ಮುಗಿಸ್ಕೊಳ್ಳೋದ್ರೊಳಗೆ ಮತ್ತೆ 3 ಗಂಟೆ ಆಗಿರುತ್ತೆ. ಆ್ಯಂಡ್ ಇನ್ನೇನು ಕೂತ್ಕೊಳ್ಳೋಣ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ರೆಸ್ಟ್ ಮಾಡೋಣ ಅಂತ ಹೊತ್ತಿಗೆ 5 ಗಂಟೆ ಆಗಿರುತ್ತೆ. 5 ಗಂಟೆ ಮೇಲೆ ಇನ್ನೇನು ಕೂತ್ಕೊಳ್ಳೋದು, ಮತ್ತೆ ಕಸ ಹೊಡೆಯೋದು, ಮನೆ ಬಾಗಿಲಿಗೆ ನೀರು ಹಾಕೋದು, ಮತ್ತು ರಾತ್ರಿಗೆ ಏನು ಅಡುಗೆ ಅಂತ ಅಂದ್ಕೊಳ್ಳೋದು. ಆ್ಯಂಡ್ ಇವಾಗ ಏನು ಅಂತಂದರೆ ನಾನು ಆ್ಯಕ್ಚುಲಿ ಇವಾಗ ತಲೆ ಬಾಚ್ಕೊಂಡು ಬೇಗ ಕಸ ಹೊಡೆದು ಸಾಧ್ಯ ಆದಷ್ಟು ದೇವ್ರ ಸಾಮಾನೆಲ್ಲ ತೊಳೆದಿಕ್ಬೇಕು ಅಂತಲೇ ಸಂಜೆ ಟೈಮಿಂಗ್ಸಲ್ಲಿ ನಾನು ಸ್ನಾನ ಮಾಡಿದ್ದು. ಆ್ಯಂಡ್ ರಾತ್ರಿಗೆ ಗುಜ್ಜು ಮುದ್ದೆ ಮಾಡ್ಕೋಬೇಕು ಅಂತ ಆಸೆ ಆಗಿದೆ ಯಾಕೋ. ಇವಾಗ ನೆಕ್ಸ್ಟ್ ಇರೋದು ನಾನು ಬೇಗ ತಲೆ ಬಾಚ್ಕೊಂಡು ಅಷ್ಟರೊಳಗಡೆ ಇವಳಿಗೊಂದ್ಸರಿ ಹಾಲು ಕುಡಿಸ್ತೀನಿ. ಹಾಲು ಕುಡಿಸಿ ಹೋಗಿ ತಲೆ ಬಾಚ್ಕೊಂಡು ಫಸ್ಟು ಕಸ ಹೊಡಿತೀನಿ. ಆಮೇಲೆ ಅಡುಗೆ ಮನೆಯೆಲ್ಲ ನೋಡಿದ್ರೆ ಕ್ಲೀನ್ ಆಗಿದೆ. ಇನ್ನೇನಿದ್ರು ಪೂಜೆ ಸಾಮಾನು ಕ್ಲೀನು ಮತ್ತು ಅಡುಗೆ. ಮಿಂಚುಗೆ ನಾನು ಖರಾಬ್ ತೆಗೆದಿದ್ದೀನಿ. ಸೊ ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ. ಮಿಂಚಕ್ಕ ಇದು ಗುಂಡು ಮರಿ ಇವಳ ಜೊತೆ ಆಟ ಆಡ್ತಾ ಇದ್ರೆ ಇಡೀ ದಿನ ಹೋಗೋದೇ ಗೊತ್ತಾಗಲ್ಲ ಗೊತ್ತಾ. ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನ್ನ ಮಗಳ ಜೊತೆ. ನನ್ನ ಮಗಳು ಅಲ್ಲ, ನನ್ನ ಮಕ್ಕಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಕಾಣಿಸ್ತಿದ್ದಾಳೆ. ಹಿಂಗೆ ಖರಾಬ್ ಆಗಿಬಿಟ್ರೆ ಸಾಕು. ಚಿಟ್ಟಿ ಬಂದು ಏನು ಹೇಳ್ತಾನೆ ಗೊತ್ತಾ, ಅಮ್ಮ ಹುಡುಗನ ಥರ ಕಾಣಿಸ್ತಿದ್ದಾಳೆ ಅವಳು ಅಂತ ಹೇಳ್ತಿರ್ತಾನೆ. ಹಾಯ್ ಮಿಂಚುನ ನಾನು ಬಿಡ್ತಾನೆ ಇಲ್ಲ. ಆಗ್ಲಿಂದ ಸರ್ಕಸ್ ಮಾಡ್ತಾ ಇದ್ದೀನಿ. ಅವಳನ್ನ ಕೆಳಗಡೆ ಹಾಕಿ ಹೋಗೋಣ ಅಂತೇಳಿ, ಬಟ್ ಬಿಡ್ತಾ ಇಲ್ಲ ಅವಳು. ಆಟ ಆಡಿಸು ಅಂತೇಳಿ ಬಲವಂತವಾಗಿ ಫೋರ್ಸ್ ಮಾಡ್ತಿದ್ದಾಳೆ. ಕೆಳಗೆ ಹಾಕಿದ್ರು ಕೂಡ ಕೆಳಗೆ ನಿಲ್ತಿಲ್ಲ ಮೇಡಮ್ ಅವರು. ಆ್ಯಂಡ್ ತೊಟ್ಲಿಲಿ ಹಾಕೋಣ ಅಂತ ಅಂದ್ಕೊಂಡ್ರೆ ಮತ್ತೆ ಇನ್ನೇನು ಪಾಪ ಆಗ್ಲೇನು ಮಲ್ಕೊಂಡಿದ್ದಾಳೆ. ಮತ್ತೆ ಆಗ ಹಾಕಿ ನಾನೇ ಫೋರ್ಸ್ಫುಲಿ ಮಲಗಿಸ್ಬೇಕಾಗತ್ತೆ. ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. ಜಯಂತ್ ನೋಡಿದ್ರೆ ಬೇಗ ಅಡುಗೆ ಮಾಡು ಅಂತೇಳಿ ಹೋಗಿದ್ದಾರೆ. ಸೊ ಅವ್ರಿಗೆ ವರ್ಕ್ ಪ್ರೆಷರ್ ಅಂತ ಅಂದರೆ ಮೀನ್ಸ್ ಇವಾಗ 3 ವರ್ಷ ತುಂಬ ಫ್ರೀಯಾಗಿ ವರ್ಕ್ ಮಾಡಿದ್ದಾರೆ. ಇವಾಗ ಒಂದು ಸ್ವಲ್ಪ ಪ್ರೆಷರ್ ಅನ್ನಿಸ್ತಾ ಇದೆ. ಹಾಗಾಗಿ ಸಿಟ್ಟು ಅದು ಇದು ಏರಿಳಿತ ಆಗ್ತಾಯಿದೆ. ನನಗೆ ಅರ್ಥ ಆಗ್ತಾಯಿದೆ. ಹಾಗಿದ್ದಾಗ ಸ್ವಲ್ಪ ಊಟ ಜಾಸ್ತಿ ಬೇಗ ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಬೇಗ ಹಸುವಾಗುತ್ತೆ ನನಗೆ ಅಡುಗೆ ಮಾಡಿರು ಅಂತ ಹೇಳಿದ್ರು. ಇವ್ನು ಮತ್ತೆ ಗಿರ್ಮಿಟ್ ಹಾಕೊಂಡು ಕೂತ್ಕೊಂಡಿದ್ದಾನೆ. ದೇವಾ, ದಿನಕ್ಕೆ 3-4 ಸಾರಿ ಫಿಲ್ಮ್ ನೋಡ್ತಾನೆ ಪಾಪ. ಅವನು ಇನ್ನೇನು ಮಾಡ್ತಾನೆ, ಸಖತ್ ಬೋರ್ ಆಗ್ತಿದೆ ಅನ್ಸುತ್ತೆ ಅವನಿಗೂ ಕೂಡ. ಹೊರಗಡೆ ಕೆಳಗಡೆ ಹುಡುಗರಿದ್ರು, ಇಷ್ಟು ದಿನ ಆಟಾಡ್ತಿದ್ದ, ಅವ್ರು ಊರಿಗೆ ಹೋಗಿದ್ದಾರೆ, ಹಾಗಾಗಿ ಆಟಕ್ಕೆ ಹೋಗ್ತಿಲ್ಲ. ಸೊ ಅದನ್ನೇ ಫಿಲ್ಮ್ ಹಾಕೊಂಡು ನೋಡ್ತಿದ್ದಾನೆ. ನೆಟ್ ಕನೆಕ್ಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಅವ್ನು ಫಿಲ್ಮ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಸೊ ಎಲ್ಲ ಕಲ್ತ್ಬಿಟ್ಟಿದ್ದಾನೆ ಆಪ್ರೇಟ್ ಮಾಡೋದು. ಬೇಳೆ ಉಸ್ಲಿ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅಂತ ಆಸೆ ಇದೆ. ಇವ್ರ ದಯೆಯಿಂದ ಏನಾಗುತ್ತೆ ನೀನು ಇವಾಗಲೇ ಕಲ್ತ್ಬಿಡು. ಫೋಟೋ ಎಲ್ಲ ನೋಡ್ಕೊಳ್ಳೋದು, ಕ್ಯಾಮ್ರಾ ನೋಡೋದು. ಮುದ್ದಮ್ಮಂಗೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು. ಜಯಂತ್ ಬೇರೆ ಇಲ್ಲ, ಮತ್ತು ಅಮ್ಮ ಕೂಡ ಬಂದಿಲ್ಲ. ಸೊ ಯಾವಾಗ ಮಾಡಿಸ್ಬೇಕು ಅಂತೇಳಿ ಅಮ್ಮನಿಗೆ ಫೋನ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ಕೊತೀನಿ. ನಾಳೆ ಅಮ್ಮಂಗೆ ಬರೋಕ್ಕೆ ಹೇಳ್ತೀನಿ.
ಸೊ ನಾನಂತೂ ಹೋಗುವಂಥ ಪರಿಸ್ಥಿತಿ ಇಲ್ಲ. ನೋಡೋಣ ಅವ್ರನ್ನ ಸಾಧ್ಯ ಆದರೆ ಬರೋದು ಕೇಳೋಣ. ಅಲ್ಲೋಡು ಮಿಂಚು, ಹಾಯ್ ಹಾಯ್, ಅಡುಗೆ ಮನೆಯಲ್ಲಿ ಮಿಂಚು ನನ್ನ ಜೊತೆ. ಮಿಂಚು ಅಂಚು ಅಲ್ಲೋಡು ಮಿಂಚು, ಇಲ್ಲಿ ನೋಡು ಇಲ್ಲಿ ನೋಡು ಚಿಕ್ಕ ಇವ್ರು. ಇದನ್ನ ಎಷ್ಟು ಮುದ್ದಾಡಿದ್ರು ಕೂಡ ಸಾಕಾಗಲ್ಲ. ಸುಮ್ಮನೆ ಮುದ್ದಾಡ್ತಿರೋದೆ, ಆಟ ಆಡ್ತಿರೋದೆ, ಮುದ್ದಾಡ್ತಿರೋದೆ, ಆಟ ಆಡ್ತಿರೋದೆ, ನಗುಸ್ತಿರೋದೆ. ಸಾಕ ಚೆನ್ನಾಗಿ ನಗ್ತಾಳೆ. ರಾತ್ರಿ ಎಲ್ಲ ಫುಲ್ ಆಟಾಡಿ ಮಲ್ಕೊತೀವಿ. ನಾನು ಮಿಟ್ಟು ಮಿಂಚು ಮಂಚದ ಮೇಲೆ ಮಲ್ಕೊತೀವಿ. ಚಿಟ್ಟಿ ಜಯಂತ್ ಕೆಳಗೆ ಮಲ್ಕೊತಾರೆ. ಅವ್ರು ನಿದ್ದೆ ಆಯ್ತು ಮಲ್ಕೊಂಡ್ಬಿಟ್ಟಿರ್ತಾರೆ. ನಾವಂತರೂ 3 ಜನ ಆಟ ಆಡ್ತೀವಿ. ಫುಲ್ ಆಟ ಆಡೋದು. ಆ ಆಡೋ ಟೈಮಿಂಗ್ಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕೆಲವೊಂದಷ್ಟು ವೀಡಿಯೋಸ್ ತೆಗೆದಿಟ್ಕೊಂಡಿರ್ತೀನಿ. ಅದು ಮಿಸ್ ಆಗಬಾರ್ದು ಅಂತೇಳಿ ಅಮ್ಮಂಗೂ ಕಳಿಸಿರ್ತೀನಿ, ಜಯಂತ್ಗೆ ಟೆಲಿಗ್ರಾಮಲ್ಲಿ ಕಳಿಸಿರ್ತೀನಿ. ಆ ಟೆಲಿಗ್ರಾಮಲ್ಲಿ ಕಳಿಸಿದ್ರೆ ಪರ್ಮನೆಂಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಅವಳಿಗೆ ಒಂಥರ ಏನೋ ಹಿಂಗೆಲ್ಲ ತೋರಿಸ್ಬೇಕು, ಆಟ ಆಡಿಸ್ಬೇಕು. ಹಂಗಿದ್ರೆ ಒಂದು ಸ್ವಲ್ಪ ಈ ಥರ ಸುಮ್ಮನೆ ನೋಡ್ತಾಳೆ, ಸುಮ್ಮನೆ ಆಟಾಡ್ತಾಳೆ. ಎಷ್ಟು ನುಗ್ಗು ಮಾಡಿದ್ರು ಕೂಡ ಸುಮ್ಮನೆ ಇರ್ತಾಳೆ. ಸ್ವಲ್ಪ ಕೆಳಗಾಕಿ ನೋಡೋಣ ಕೈ ಅಂತ ಹಂಗೆ ಯಾರೋ ಹೊಡೆದ್ರೇನೋ ಅನ್ನೋತಾರೆ. ಐ ನೋಡಿ ಹೆಂಗ್ ನೋಡ್ತಾಳೆ ಎಲ್ಲದೂ ಕೂಡ. ಐ ಏನು ಏನು ನೋಡೋದ್ರಲ್ಲಿ ಬಿಸಿ ಇದ್ದಾಳೆ ಅವಳು. ನಮ್ಮಿಟ್ಟು ಹೆಂಗೆ ಮುಗಿಯೋದು ಅಂತೇಳಿ ತೋರಿಸ್ದಾಳೆ. ಮೆಲ್ಲಕ್ಕೆ ಬಂದು ಏನಕ್ಕೆ ಮಾಡ್ತಾ ಇದ್ಲ. ಅಮ್ಮ ಹೆಂಗೆ ಮುಗಿಯೋದು ಹಂಗ, ಮತ್ತೆ ಇನ್ನೊಂದ್ಸರಿ ತೋರಿಸು. ಹಂಗೆ ಒಂದ್ಸರಿ ಎದೆಗೆ ಮುಟ್ಕೊತಾಳೆ, ಒಂದ್ಸರಿ ತಲೆಗೆ ಮುಟ್ಕೊಂತಾಳೆ. ಅಯ್ಯ ಕಳ್ಳಿ, ಅಯ್ಯೋ ಪಾಮಿ ಬಿದ್ದಿದ್ದೇನಾ. ಸೊ ಇಲ್ಲಿ ಲೈಟಿಂಗ್ಸ್ಗೆಲ್ಲ ಇವಾಗ ಮಳೆ ಬರ್ತಿದ್ದಲ್ಲ, ಸ್ವಲ್ಪ ಒಳಗಡೆ ಬಂದು ಬೀಳುತ್ತೆ, ಅದನ್ನು ಇದು ಮಾಡ್ತಿದ್ದಾಳೆ. ಅಯ್ಯೋ ನಮ್ಮ ಮಿಂಚಕ್ಕನ್ನ ಎತ್ಕೊಂಡು ಹೊರಗಡೆ ಆಟ ಆಡ್ತಿದ್ದೀನಿ. ಮಿಟ್ಟು ಬಾಯಲ್ಲಿ ಇನ್ನೊಂದ್ಸರಿ ಬಾಯಲ್ಲಿ ಹೆಂಗೆ ಬಾಗಲು ಮುಗಿಯೋದು ಹೆಂಗೆ ತೋರಿಸು, ಹೆಂಗೆ ನೀಟಾಗಿ ತೋರಿಸು. ಅಮ್ಮ ವಾವ್, ಅಯ್ಯೋ ಸಾಕು ಬಿಡು ಬಂಗಾರಿ. ಏನು ಗೊತ್ತಾ, ಮಿಟ್ಟು ನನ್ನ ಬ್ಲಾಗ್ ಪೂರ್ತಿ ಸಾರಿ ಮಿಟ್ಟು ಮಿಂಚುನೇ ಆಗೋಯ್ತು. ಆಮೇಲೆ ಏನಂದರೆ ಅವಳು ನಮ್ಗೆ ಯಾರಿಗಾದ್ರೂ ಕಾಲು ಬಡಿಸಿದ್ರೆ ಮಿಟ್ಟು ಮಾಡೋದು ಏನಂತಂದರೆ ಮುಗಿತಾಳೆ. ಹೆಂಗೆ ಮುಗಿತಾಳೆ ಗೊತ್ತಾ, ಮಿಟ್ಟು ನೀನು ಕಾಲಿಂಗೆ ತಗಲ್ಸ್ತೀಯಲ್ಲ, ಅವು ಹೆಂಗೆ ಮುಗಿತೀಯಮ್ಮ ತೋರಿಸು, ಕ್ಯಾಮ್ರಾದಲ್ಲಿ ತೋರಿಸು ಹೆಂಗೆ ಇಟ್ಟ ಅವಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮುಗಿತಾಳೆ ಗೊತ್ತಾ. ಹಿಂಗೆ ಕಾಲು ಮುಟ್ಟಿ ಆ್ಯಕ್ಚುಲಿ ಇವಾಗ ಹೆಂಗೆ ಮುಗಿದ್ಲಲ್ಲ, ಸೊ ಹಂಗೆ ಮುಗಿತಾಳೆ. ಯಾರಿಗಾದ್ರೂ ಕಾಲು ಸ್ವಲ್ಪ ಬಡಿಸಿದ್ರು ಕೂಡ. ನೋಡಿ ಹೆಂಗೆ ಅಳ್ತಾ ಇದ್ದಾಳೆ. ಸೊ ಫುಲ್ ಅಳ್ತಾ ಇದ್ದಾಳೆ. ಯಾಕೆ ಗೊತ್ತಾ, ಒಂದು ಸ್ವಲ್ಪ ತಗೊಂಡೋಗಿ ಕೆಳಗಡೆ ಆಗಿದ್ದಕ್ಕೆ. ಇವಾಗ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ತಾಳೆ ಇವಳು ಕೆಳಗೆ ಹಾಕಿದ ತಕ್ಷಣ ಅಂತೇಳಿ. ತಡಿ ಮಿಂಚು, ಏನು ಕಣ್ಣಲ್ಲಿ ನೀರು ತಂದ್ಕೊಂಡು ಎತ್ಕೋಬೇಕಾ, ಎಲ್ಲಿಗೆ ಹೋಗೋಣ, ಓ ಹೊರಗೆ ಬೇಟೆ. ಅಯ್ಯಪ್ಪ ಬೇಟೆ ನೋಡಿ. ಇಷ್ಟೊತ್ತು ಹೊರಗಡೆ ಸುಧಾರಿಸಿದೇನಲ್ಲ ಅದನ್ನೇ ಕೇಳ್ತಾಳೆ ಮೇಡಮ್ ಅವರು. ಏಯ್ ಮಲ್ಕೊಂಡು ನೀನು ಮಲ್ಕೊಂಡಿದ್ದ ನನಗೆ ಫೋನ್ ಎಲ್ಲೋಯ್ತು ಮನೇಲಿ. ಸೊ ಆಟಾಡಿಸಿ ಹಿಂಗೆ ತೂಗಿ ಇವಾಗ ಸ್ವಲ್ಪ ಕಣ್ಣು ಸಣ್ಣದಾಗಿದೆ ಅಂದ್ರೂ ಗಮನ ನೋಡಿ ಹೆಂಗೆ ಶಾರ್ಪ್ ಆಗಿದೆ ಮೇಡಮ್ ಅವ್ರದ್ದು. ಏನು ಸೊ ಇನ್ನು ನೋಡ್ತಾಳೆ, ಇನ್ನು ಆಟಾಡ್ತಾಳೆ. ಹಿಂಗೆ ತೂಗಿ ಕೈ ನೋವು ಬಂತು, ಮತ್ತು ಕಾಲು ಕೂಡ ನೋವು ಬಂತು. ಇವಾಗ ಸೀದಾ ಹೋಗಿ ತೊಟ್ಲಿಲ್ಲ ಆಕೆ ಸರ್ರಕ್ಕೆ ತೂಗಿದ್ರೆ ಮಲ್ಕೊಂತಾಳೆ. ಸೊ ನೋಡಿದ್ರ ಎಂಥ ಆಟ ಆಡ್ತಾಳೆ. ಬೂ ಅನ್ಕಂತ ಆಡ್ತಾಳೆ. ಏರ್ ಫಾಲ್ ಕೇಳ್ತಾ ಇದ್ದೀರಿ ತುಂಬ ಜನ, ಏರ್ ಫಾಲ್ ಆಗ್ತಾ ಇದೆ ನಾನು ನಿಮಗೆ ಅಂತೇಳಿ ಭರ್ಜರಿ ಆಗ್ತಾ ಇದೆ. ಇವಳು ದೊಡ್ಡೋಳಾಗೋರ್ಗೂ ಆಗುತ್ತೆ ಇನ್ನು. ಅಬ್ಬಾ ನೋಡಿ ಹಿಂಗೆ ನೀನು ಗಾಡಿ ಬಿಟ್ಟರೆ ನನ್ನ ಕೂದಲು ಹೆಂಗೆ ಉಳಿಯುತ್ತೆ. ದೃಷ್ಟಿ ಆಗೈತಾ, ಮಲಗಿಸೋದು ಅಷ್ಟು ಸುಲಭ ಆಗಲಿಲ್ಲ, ಮಲಗಿಸ್ದೆ. ಬಟ್ ಅಡುಗೆ ಮಾಡ್ಕೋಬೇಕು ಅನ್ನೋದ್ರೊಳಗಡೆ ಜಯಂತ್ ಏನು ಬೇಡ ಅಂತಂದ್ರು. ಇದ್ರಗಡೆ ಇವಾಗ ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಫಂಕ್ಷನ್ ನಡೀತಿದೆ ಅಂತೇಳಿ. ಸೊ ಅವ್ರೇನು ಮಾಡಿದ್ರು ಅಂದರೆ ಆ್ಯಕ್ಚುಲಿ ರೈಸು ಪಲ್ಯ ಅದೆಲ್ಲ ಕೊಟ್ಟಿದ್ರು, ಹೋಳಿಗೆ ಅದೆಲ್ಲ. ಸೊ ಇವತ್ತು
ನಾನು ಮುದ್ದೆ ಮಾಡಿ ಗೊಜ್ಜು ಮಾಡಿಕೊಂಡು ಒಳ್ಳೆ ಊಟ ಬಾರಿಸೋಣ ಅಂತ ಅಂದ್ಕೊಂಡಿದ್ರೆ ಅಲ್ಲಿದೆ ಊಟ ಕಲರ್ಸ್ ಆಯಿತು. ಆ್ಯಂಡ್ ವೈಕುಂಠಪುರಂలో ಫಿಲ್ಮ್ ನೋಡ್ತಾ ಇದ್ದೀವಿ. ಸೊ ಇನ್ನೇನು ಕ್ಲೀನ್ ಮಾಡ್ಕೋಬೇಕು, ನಿಧಾನ ಕ್ಲೀನ್ ಮಾಡ್ಕೊತೀನಿ. ಮೇಡಮ್ ಅವ್ರು ಮತ್ತೆ ಅಳ್ತಿದ್ದಾರೆ, ಹೋಗ್ಬೇಕು ಅವಳ ಹತ್ರ. ಟೈಮ್ ಸಿಕ್ತು ಅಂತಂದರೆ ಹೋಗಿ ಕ್ಲೀನ್ ಮಾಡ್ಕೋಬೇಕು. ಇದು ಯಾವುದೋ ಪಿಂಪಲ್ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ, ನೋಡುವ ಅದರ ಕತೆ ಏನು ಅಂತೇಳಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕತೆ. ನೆಕ್ಸ್ಟ್ ಕ್ಲೀನ್ ಮಾಡ್ಕೊತೀನಿ. ಸಾಧ್ಯ ಆಯಿತು ಅಂದರೆ ನಾಳೆ ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡ್ತೀನಲ್ವಾ, ಸೊ ಅವಾಗ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಖಂಡಿತ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬೈ ಬಾಯ್.